ಈಗ ಹೊನ್ನಪ್ಪ ಕರೇಕನ್ನಂನವರ್ ಅವರಿಂದ ಚಿಂತನ. ಹಿಂದೆಂದಿಗಿಂತಲೂ ಶರವೇಗದಲ್ಲಿ ಓಡುತ್ತಿರುವ ಇಂದಿನ ಕಾಲದೊಟ್ಟಿಗೆ ತನ್ನನ್ನು ತಾನು ಹೊಂದಿಸಿಕೊಳ್ಳುವುದರಲ್ಲಿಯೇ ನಿರತನಾಗಿರುವ ಆಧುನಿಕ ಮನುಷ್ಯನಿಗಿಂದು ತಾನು ಸಾಗುತ್ತಿರುವುದು ರುಜುಮಾರ್ಗವೋ ಅಥವಾ ಅಲ್ಲವೋ ಎಂದು ಒಂದು ಕ್ಷಣ ಚಿಂತಿಸುವಷ್ಟು ವ್ಯವಧಾನ ಇಲ್ಲುದ್ದುದರ ಪರಿಣಾಮವೋ ಏನೋ ಇಂದು ಎಲ್ಲೆಲ್ಲೂ ಸಾಮಾಜಿಕ ಮೌಲ್ಯಗಳ ಅಧಃಪತನದ್ದೇ ಮಾತು. ಅಷ್ಟಕ್ಕೂ ಈ ಮೌಲ್ಯಗಳು ಎಲ್ಲಿ ಚದುರಿ ಹೋದವು? ಅವುಗಳ ಅವನತಿಗೆ ಕಾರಣಗಳೇನೆಂದು ಪಟ್ಟಿ ಮಾಡುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ ಜೀವನದ ಮೂಲ ಘಟಕವಾದ ಕುಟುಂಬ ವ್ಯವಸ್ಥೆಯ ಇಂದಿನ ಸ್ಥಿತಿಗತಿಗಳನ್ನೊಮ್ಮೆ ಅವಲೋಕಿಸುವುದು ತುಂಬ ಅಗತ್ಯವಾಗಿದೆ. ತಲೆತಲಾಂತರಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಮೌಲ್ಯಗಳನ್ನು ದಾಟಿಸುತ್ತಾ ಬಂದಿದ್ದ ನಮ್ಮ ಕುಟುಂಬ ವ್ಯವಸ್ಥೆಯು ಇಂದು ಅಪಾಯಕಾರಿ ಕಾಲಘಟ್ಟವನ್ನು ತಲುಪಿದೆ ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಇಂದು ಮನುಷ್ಯ ಹಿಂದೆಂದಿಗಿಂತಲೂ ವ್ಯಾಪಕವಾಗಿ ಶಿಕ್ಷಣವನ್ನು ಪಡೆದುಕೊಂಡು ಪ್ರಜ್ಞಾವಂತನಾಗಿದ್ದರೂ ಸಹ ತನ್ನೊಳಗಿನ ಸ್ವಾರ್ಥ, ಕ್ಲೇಷೆ, ಸಂಕುಚಿತ ಮನೋಭಾವದಿಂದ ಸಂಪೂರ್ಣವಾಗಿ ಹೊರಬರಲಾರದೇ ಇದ್ದುದರಿಂದ ಇತರರೊಂದಿಗೆ ಹೊಂದಿಕೊಂಡು ಬಾಳುವ ಗುಣಗಳಿಂದ ವಿಮುಖನಾಗುತ್ತಿದ್ದಾನೆಂದೇ ಹೇಳಬಹುದು. ಇದರಿಂದ ಕುಟುಂಬದಲ್ಲಿ ಪರಸ್ಪರ ಸಂಬಂಧಗಳು ದುರ್ಬಲಗೊಂಡು ಮನುಷ್ಯ ಸಹಜ ಪ್ರಾಕೃತಿಕ ಸ್ವಭಾವಗಳಾದ ಆತ್ಮೀಯತೆ, ಸಹಾನುಭೂತಿ, ಸ್ನೇಹ ಸೌಹಾರ್ದತೆಗಳು ಮರೆಯಾಗಿ ಕೇವಲ ವ್ಯಾವಹಾರಿಕ ಮತ್ತು ಕೃತ್ರಿಮತೆಯು ಮನುಷ್ಯನನ್ನು ಆಳಲ್ಪಡುವ ಸ್ವಭಾವಗಳಾಗಿ ಮಾರ್ಪಟ್ಟಿರುವುದನ್ನು ಇಂದಿನ ಬಹುತೇಕ ಕುಟುಂಬಗಳಲ್ಲಿ ಕಾಣುತ್ತಿದ್ದೇವೆ. ಇದರ ಪರಿಣಾಮದಿಂದ ಒಟ್ಟಿಗೆ ಕೂಡಿ ಬಾಳುತ್ತಿದ್ದ ದೊಡ್ಡ ದೊಡ್ಡ ಅವಿಭಕ್ತ ಕುಟುಂಬಗಳಿಂದು ತುಂಡು ತುಂಡಾಗಿ ಒಡೆದು ವಿಭಕ್ತ ಕುಟುಂಬಗಳಾಗಿ ರೂಪಾಂತರಗೊಳ್ಳುತ್ತಿರುವುದು ಇಂದಿನ ಆಧುನಿಕ ಕುಟುಂಬ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಬದಲಾಗುತ್ತಿರುವ ಇಂದಿನ ಕಾಲಘಟ್ಟಕ್ಕೆ ಕಡಿಮೆ ಕುಟುಂಬ ಸದಸ್ಯರಿರುವ ಈ ವಿಭಕ್ತ ಕುಟುಂಬಗಳೇ ಹೆಚ್ಚು ಸೂಕ್ತವೆಂದು ಕೆಲವರ ವಾದವಾಗಿದ್ದರೂ ಕೂಡ ಒಬ್ಬ ವ್ಯಕ್ತಿಯನ್ನು ಸಾಮಾಜಿಕವಾಗಿ ಮೂಲದಿಂದಲೇ ಸಜ್ಜುಗೊಳಿಸುವಲ್ಲಿ ಅವಿಭಕ್ತ ಕುಟುಂಬಗಳು ನಿರ್ವಹಿಸುವ ಪಾತ್ರಗಳನ್ನು ಈ ವಿಭಕ್ತ ಕುಟುಂಬಗಳು ಖಂಡಿತವಾಗಿಯೂ ನಿರ್ವಹಿಸಲಾರವೆಂದೇ ಹೇಳಬಹುದು. ಏಕೆಂದರೆ ಈ ಅವಿಭಕ್ತ ಕುಟುಂಬಗಳಲ್ಲಿ ಒಂದಕ್ಕಿಂತ ಹೆಚ್ಚು ತಲೆಮಾರುಗಳ ಅನೇಕ ಸದಸ್ಯರುಗಳು ಒಂದೇ ಸೂರಿನಡಿಯಲ್ಲಿ ಅನ್ಯೋನ್ಯವಾಗಿ ಬಾಳಿ ಬದುಕುವುದರಿಂದ ಸಹಜವಾಗಿ ಅವರಿಂದ ಪ್ರಭಾವಿಸಲ್ಪಡುವ ಮುಂದಿನ ಪೀಳಿಗೆಯು ಆ ಕೂಡು ಕುಟುಂಬದಲ್ಲಿ ತಮ್ಮ ಹಿರಿಯರು ಕಂಡುಂಡ ಸೌಖ್ಯವನ್ನು ಮತ್ತು ಜೀವನಾದರ್ಶದ ಮೌಲ್ಯಗಳನ್ನು ಮುಂದುವರಿಸಲು ಬಯಸುತ್ತಾರೆ ಹೊರತು ಈ ವಿಭಕ್ತ ಕುಟುಂಬಗಳಂತೆ ಪ್ರತ್ಯೇಕತೆಯನ್ನಲ್ಲ. ಹಾಗಾಗಿ ಹಿಂದಿನಿಂದಲೂ ನಮ್ಮ ಹಿರಿಯರೆಲ್ಲರೂ ಈ ಕೂಡು ಕುಟುಂಬವನ್ನು ಒಪ್ಪಿಕೊಂಡು ಇಲ್ಲಿದ್ದು ಚೆನ್ನಾಗಿ ಬಾಳಿ ಬದುಕಿ ಅದಕ್ಕೆ ಅತೀತವಾಗುವ ಮಾರ್ಗಗಳನ್ನು ಕಂಡುಕೊಂಡಿದ್ದರಿಂದಲೇ ಅಂದಿನ ಸಮಾಜದಲ್ಲಿ ಕೌಟುಂಬಿಕ ಸ್ವಾಸ್ಥ್ಯದೊಂದಿಗೆ ಹತ್ತಾರು ಮೌಲ್ಯಗಳು ವಿಕಾಸ ಹೊಂದಿದ್ದನ್ನು ಕಾಣಬಹುದು. ಉದಾಹರಣೆಗೆ, ಅಂದಿನ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತು. ಅವರ ಸರಿ ತಪ್ಪುಗಳನ್ನು ಹೆಜ್ಜೆ ಹೆಜ್ಜೆಗೂ ತಿದ್ದಿ ಮೌಲ್ಯಗಳನ್ನು ಹೇಳಿಕೊಡಲಿಕ್ಕೆ ಕೂಡು ಕುಟುಂಬದಲ್ಲಿ ಒಬ್ಬರಿಲ್ಲದಿದ್ದರೆ ಮತ್ತೊಬ್ಬರಾದರೂ ಇರುತ್ತಿದ್ದರು. ಹಾಗಾಗಿ ಅವರಿಗೆ ಈ ಮೌಲ್ಯವರ್ಧಿತ ವ್ಯಕ್ತಿತ್ವ ಎನ್ನುವುದು ಸಹಜ ಮತ್ತು ರೂಢಿಗತ ಬದುಕಾಗಿತ್ತೇ ಹೊರತು ಈಗಿನಂತೆ ಈ ಮೌಲ್ಯ ಶಿಕ್ಷಣವನ್ನು ಶಾಲಾ ಪಠ್ಯದಲ್ಲಿಟ್ಟು ಪರೀಕ್ಷೆ ನಡೆಸಿ ಮಾರ್ಕ್ಸ್ ಹೇಳುವ ಅಗತ್ಯವೇ ಬಿದ್ದಿರಲಿಲ್ಲ. ಇನ್ನು ಆ ಪರಿಸರದಲ್ಲಿ ಬೆಳೆಯುತ್ತಿದ್ದ ಮಕ್ಕಳು ಮುಂದೆ ದೊಡ್ಡವರಾದ ಮೇಲೂ ತಮ್ಮ ತಂದೆ ತಾಯಿ ಗುರು ಹಿರಿಯರನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರೇ ಹೊರತು ಯಾವುದೋ ಒತ್ತಾಯಕ್ಕೆ ಅದೊಂದು ಕರ್ತವ್ಯವೆಂದು ನೋಡಿಕೊಳ್ಳುತ್ತಿರಲಿಲ್ಲ. ಅದರಿಂದ ಹಿರಿಯರಿಗೆ ತಾವು ತಮ್ಮ ಮಕ್ಕಳಿಗೆ ಬೇಕಾಗಿದ್ದೇವೆ ಮತ್ತು ಅವರಿಂದ ಬೆಂಬಲಿಸಲ್ಪಡುತ್ತಿದ್ದೇವೆ ಎಂಬ ಸಕಾರಾತ್ಮಕ ಭಾವನೆ ಮೂಡುತ್ತಿದ್ದುದರಿಂದ ಅಂದು ವೃದ್ಧಾಶ್ರಮಗಳು ಇಂದಿನಂತೆ ಎಲ್ಲೆಂದರಲ್ಲಿ ತಲೆ ಎತ್ತಿರಲಿಲ್ಲ. ಈ ಕೂಡು ಕುಟುಂಬಗಳಲ್ಲಿ ಒಟ್ಟಿಗೆ ಕೆಲಸ ಮಾಡುವಾಗ ಕಷ್ಟ ನಷ್ಟಗಳನ್ನು ಹಂಚಿಕೊಳ್ಳಲು ಅವಕಾಶವಿದ್ದುದರಿಂದ ಅವುಗಳಿಗೆ ಒಂದಿಷ್ಟು ಪರಿಹಾರವೂ ಸಿಗ್ತಿತ್ತು. ಅಲ್ಲದೆ ಒಟ್ಟಿಗೆ ಊಟ ಮಾಡುವ ಇಲ್ಲಿನ ಸಹ ಪಂಕ್ತಿ ಭೋಜನದಿಂದ ಗೊತ್ತಿಲ್ಲದೆ ಪರಸ್ಪರ ಹಂಚಿಕೊಂಡು ತಿನ್ನುವುದನ್ನು ಕಲಿಯುತ್ತಿದ್ದ ಮನುಷ್ಯ ಮೊದಲು ಊಟಕ್ಕೆ ಹೋದವರು ನಂತರ ಬೇರೆಯವರಿಗೆ ಉಳಿಸಿ ಬರುವ ಗುಣಗಳನ್ನು ಬೆಳೆಸಿಕೊಂಡಿದ್ದರು. ಇಂತಹ ಕುಟುಂಬಗಳಲ್ಲಿ ಗಂಡ ಹೆಂಡತಿಯ ಜಗಳವಾದರೆ ಸಾಮಾನ್ಯವಾಗಿ ಹಿರಿಯರ ಸಮ್ಮುಖದಲ್ಲಿ ಮನೆಯಲ್ಲಿಯೇ ಬಗೆಹರಿತಿದ್ದವೇ ವಿನಃ ಈಗಿನಂತೆ ಸಣ್ಣ ಪುಟ್ಟ ಜಗಳಕ್ಕೂ ಕೋರ್ಟ್ ಕಚೇರಿಗೆ ಹೋಗಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವ ಪರಿಪಾಠವಾದರೂ ಎಲ್ಲಿತ್ತು ಹೇಳಿ. ಹೀಗೆ ಒಂದೇ ಎರಡೇ ಪಟ್ಟಿ ಮಾಡುತ್ತಾ ಹೋದರೆ ಹತ್ತಾರು ಸಾಮಾಜಿಕ ಮೌಲ್ಯಗಳನ್ನು ತನ್ನೊಡಲಿನಲ್ಲಿಟ್ಟು ಕಾಪಿಟ್ಟುಕೊಂಡು ಬಂದಿದ್ದ ಈ ಅವಿಭಕ್ತ ಕುಟುಂಬಗಳ ಸಂಶಕ್ತಿ ಇಂದು ಆಧುನಿಕತೆಯ ಬಿರುಗಾಳಿಗೆ ನಶಿಸಿ ಹೋಗದಂತೆ ತಡೆಗಟ್ಟುವಲ್ಲಿ ನಿಮ್ಮ ಪಾತ್ರವನ್ನು ಅರಿತುಕೊಳ್ಳುವುದು ಇವತ್ತಿನ ತುರ್ತಾಗಿದೆಯಲ್ಲವೇ? ಇದುವರೆಗೆ ಹೊನ್ನಪ್ಪ ಕರೇಕನ್ನಂನವರ್ ಅವರಿಂದ ಚಿಂತನವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.